के लिए घूम रही है, ताकि गिरफ्तार करके हमें मरवा दे। उत्तराखंड की जनता त्याग दो, त्याग दो। जब अपने परसों वीडियो वायरल करती थी, ये पुलिस यहाँ गएगी, उत्तराखंड सरकार जहाँ गएगी हम आ जाएंगे, लेकिन भाई हमारी बात नहीं सुन रहा और उल्टा हमें गिरफ्तार करने के लिए घूम रहे। बहुत घंटे से चुप चुप के गिरफ्तार करने के लिए घूम रहे। जब अपनी जाए कि आप खुद आ जाएंगे, जहाँ दोगे तुम्हारा सर्वनाश होगा। उस बेटी की आज तुम्हें लेके डूब जाएगी, सबको पुलिस सरकार को। ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿಮಗೆಲ್ಲ ಕಳೆದ ವರ್ಷ ಒಂದು ತೀರ್ಪು ಬಂದಾಗ ಈ ಅಂಕಿತಾ ಭಂಡಾರಿ ಅನ್ನುವಂತಹ ಪಾಪ ಯುವತಿ, ಕೊಲೆಯಾದಂತಹ ಯುವತಿಯ ಬಗ್ಗೆ, ಉತ್ತರಾಖಂಡದ ಯುವತಿಯ ಬಗ್ಗೆ ನಾನು ಸಹ ನ್ಯೂಸ್ ಮಾಡಿ ನಿಮಗೆ ವಿವರಗಳನ್ನು ಕೊಟ್ಟಿದ್ದೆ. ಆ ಸಂದರ್ಭದಲ್ಲಿ ಇಡೀ ಪ್ರಕರಣ ಏನಾಗಿತ್ತು, ಏನೆಲ್ಲ ನಡೆದಿತ್ತು, ಯಾರಿಗೆ ಶಿಕ್ಷೆ ಆಯಿತು ಅಂತ ಅಲ್ಲಿ ವಿವರಿಸಿ ಆಗಿತ್ತು. ಅವನಿಗೆ ಜೀವಾವಧಿ ಶಿಕ್ಷೆನೂ ಆಗಿದೆ, ಇದೆಲ್ಲವೂ ಆಗಿದೆ. ಆದರೆ 6 ತಿಂಗಳು 8 ತಿಂಗಳ ನಂತರ ಈಗ ಮತ್ತೆ ಅದು ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸ್ಕೊಂಡಂತೆ ಇಡೀ ಉತ್ತರಾಖಂಡವನ್ನು ಆವರಿಸ್ಕೊಂಡಿದೆ. ಎಲ್ಲರ ಬಾಯಲ್ಲೂ ಬರ್ತಿರುವಂತಹ ಪ್ರಶ್ನೆ, ಯಾರು ಆ VIP? ಅಂಕಿತಾ ಭಂಡಾರಿ ಕೊಲೆ ವಿಚಾರದಲ್ಲಿ ಒಂದು VIP ಹೆಸರು ತೇಲಾಡ್ಕೊಂಡು ಬರ್ತಿದೆ. ಇದೆಲ್ಲವೂ ಎಲ್ಲಿ ಶುರುವಾಯಿತು? ಒಂದು ಘಟನೆ ನಡೆದಾಗ 2022ರಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳಾಗಿತ್ತು, ಉತ್ತರಾಖಂಡದಲ್ಲಿ ಪ್ರತಿಭಟನೆಗಳಾಗಿತ್ತು. ಆ ನಂತರ ಆ ಕೇಸು ಸಾಲ್ವ್ ಆಗ್ತಾ ಹೋಯಿತು. ಕೋರ್ಟು ಸಹ ಆರೋಪಿಗಳಿಗೆ ಶಿಕ್ಷೆಯನ್ನು ಪ್ರಕಟಿಸ್ತು, ಎಲ್ಲ ಆಗಿ ಅದಾದ 6-8 ತಿಂಗಳಿಗೆ ಈಗ ಯಾಕೆ ಬೆಂಕಿ ಬಿದ್ದಿದೆ ಅಂದರೆ, ಒಂದು ಆಡಿಯೋ ವೈರಲ್ ಆಗುತ್ತೆ. ಗಂಡ ಹೆಂಡತಿ ಇಬ್ಬರು ಮಾತಾಡ್ತಿರೋದು, ಒಂದು ಮಾಜಿ MLA ಮತ್ತು ಆತನ ಪತ್ನಿ ಮಾತಾಡ್ತಿರುವಂತಹ ಒಂದು ಆಡಿಯೋ ವೈರಲ್ ಆಗುತ್ತೆ. ಆ ಆಡಿಯೋದಲ್ಲಿ ಅಂಕಿತಾ ಭಂಡಾರಿ ವಿಚಾರವಾಗಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತವೆ. ಅಲ್ಲಿ ಒಂದು VIP ಗಟ್ಟು ಅನ್ನುವಂತಹ ಹೆಸರು ಬಂದು ಹೋಗುತ್ತೆ. ಆ ಗಟ್ಟು ಅನ್ನುವಂತಹ VIPಗೆ ಆ ಅಂಕಿತಾ ಭಂಡಾರಿಯನ್ನ ತಲುಪಿಸಬೇಕಾಗಿತ್ತು, ಅಥವಾ ಅವನಿಗೆ ಸುಖ ಕೊಡೋದಕ್ಕೆ ಅವಳು ಹೋಗಬೇಕಿತ್ತು. ಅದಕ್ಕೆ ಪ್ರತಿರೋಧ ಒಡ್ಡಿದ್ದಕ್ಕೆ, ಒಪ್ಪದೇ ಇದ್ದದ್ದಕ್ಕೇನೆ ಅಂಕಿತಾ ಭಂಡಾರಿಯನ್ನ ಆ ರೆಸಾರ್ಟ್ ಓನರ್ BJP ನಾಯಕನ ಮಗ ಕೊಂದು ಹಾಕಿದ್ದು ಅನ್ನುವಂತಹ ರೀತಿಯಲ್ಲಿ ಆ ಸಂಭಾಷಣೆ, ಆ ಆಡಿಯೋ ಕ್ಲಿಪ್ಪಿಂಗ್ ಬಂತು. ಆ ಆಡಿಯೋ ಕ್ಲಿಪ್ಪಿಂಗ್ ವೈರಲ್ ಆಯಿತು. किसकी? दुष्यंत गौतम की क्या वीडियो है इसके पास? शरीर रिकॉर्ड लिए भरे, क्या करेगी वो? दूर के ले गया, उसके तो 6-7 है, उसका तो बच्चा भी है, बचा ले अपने आप को। हम ऐसे कह रहे हैं, आ जाएगा पार्टी में खुद रखी लोगों ने। तो दुष्यंत गौतम की और इसकी आरती गौड़ की कौन सी वीडियो है? वीडियो ज्यादा शाम को किया जाना रात को, तो वो गई थी, जाए या ना जाए, उसने मुझे बताई थी कि मेरे पास है उसकी वीडियो, ऑडियो वीडियो। तब तो मैं बोल गई थी दुष्यंत के खिलाफ के, तभी तो उसने बुलडोजर चलवाया था इसके खिलाफ आरती गौड़ ने। किसके खिलाफ? रिजॉर्ट में बुलडोजर किसके खिलाफ चलवाया था? दुष्यंत के जहाँ अंकिता हत्याकांड हुआ था जिस रिजॉर्ट में, हमें नहीं पता। उसको बुलडोजर चलवाया था इसने। ಯಾವಾಗ ಈ ಆಡಿಯೋ ಕ್ಲಿಪ್ಪಿಂಗ್ ವೈರಲ್ ಆಯಿತು, ಉತ್ತರಾಖಂಡದಲ್ಲಿ ಮತ್ತೆ ಅಂಕಿತಾ ಭಂಡಾರಿ ವಿಚಾರವಾಗಿ ಜನ ಬೀದಿಗಿಳಿದ್ರು. CBI ಎನ್ಕ್ವೈರಿ ಯಾಕೆ ಆಗ್ತಿಲ್ಲ ಅಂತ. ಅಂಕಿತಾ ಭಂಡಾರಿ ಅವರ ತಾಯಿ ಸಹ ಬೀದಿಗಿಳಿದ್ರು. ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂದರೆ ಕೊಂದವರನ್ನು ಮಾತ್ರ ಅಲ್ಲ, ಯಾರ ಬಳಿಗೆ ಹೋಗಲ್ಲ ಅಂತ ನನ್ನ ಮಗಳು ಹೇಳಿದ್ದಕ್ಕೆ ಕೊಂದು ಹಾಕಿದ್ರು ಆ VIPಗೆ ಶಿಕ್ಷೆ ಆಗಬೇಕು ಅಂತ ಅಂಕಿತಾ ಭಂಡಾರಿ ಅವರ ತಾಯಿ ಸಹ ಬಂದರು. ಸೊ ಇದರ ನಡುವೆ ಈಗ ಎದ್ದಿರುವಂತಹ ಕೂಗು, ಆ VIP ಯಾರು? ಅವನನ್ನು ರಕ್ಷಣೆ ಮಾಡೋ ಕೆಲಸವನ್ನ ಅಲ್ಲಿನ BJP ಸರ್ಕಾರ ಮಾಡ್ತಿದ್ಯಾ? ಅಲ್ಲಿ ಮುಖ್ಯಮಂತ್ರಿ ಆಗಿರುವಂತಹ ಪುಷ್ಕರ್ ಧಾಮಿ ಈ ಕೆಲಸವನ್ನ ಮಾಡ್ತಿದ್ದಾರಾ? ಆ VIP ಯಾರಿರಬಹುದು? ಆ ಗಟ್ಟು ಅನ್ನುವಂಥದ್ದು ಯಾರ ನಿಕ್ ನೇಮ್ ಅನ್ನೋದ್ರ ಬಗ್ಗೆ ಒಂದು ಹೆಸರು ಹೊರಗಡೆ ಬರ್ತಾ ಇದೆ. ಅದು ಸಣ್ಣ ಹೆಸರಲ್ಲ, ಸಣ್ಣ ವ್ಯಕ್ತಿಯಲ್ಲ.
ಸಣ್ಣ ವ್ಯಕ್ತಿ ಅಲ್ವೇ ಅಲ್ಲ, ಬಿಜೆಪಿಯ ಜನರಲ್ ಸೆಕ್ರೆಟರಿ, ಮೋದಿ ಪಕ್ಕದಲ್ಲಿ ಕೂರುವಂತಹ ವ್ಯಕ್ತಿ. ಕೇಂದ್ರದಿಂದ, ದೆಹಲಿಯಿಂದ ಯಾವುದೇ ದೊಡ್ಡ ಬಿಜೆಪಿ ನಾಯಕ ಉತ್ತರಾಖಂಡಕ್ಕೆ ಹೋದಾಗಲೂ ಸಹ ಅವರ ಪಕ್ಕದಲ್ಲೇ ಕೂರುವಂತಹ ವ್ಯಕ್ತಿಯ ಹೆಸರು ಬರ್ತಾ ಇದೆ. ಸೊ ಆತನ ಹೆಸರು ದುಷ್ಯಂತ್ ಗೌತಮ್. ದುಷ್ಯಂತ್ ಗೌತಮ್ ಅನ್ನುವಂತಹ ಬಿಜೆಪಿಯ ಅತ್ಯಂತ ಎತ್ತರದ ನಾಯಕ. ಅವನ ಜೊತೆಗೆ ಇನ್ನೊಬ್ಬ ಕೂಡ ಇರಬಹುದು ಅಂತ ಅಜಯ್ ಕುಮಾರ್ ಹೆಸರು ಬರ್ತಾ ಇದೆ. RSS ರಿಲೇಟೆಡ್, ಬಿಜೆಪಿ ರಿಲೇಟೆಡ್ ವ್ಯಕ್ತಿ. ಆದರೆ ಆತನ ಹೆಸರು ದೊಡ್ಡ ಮಟ್ಟದಲ್ಲಿ ಓಡಾಡ್ತಿಲ್ಲ. ದುಷ್ಯಂತ್ ಗೌತಮ್ ಬಗ್ಗೆ ಮಾತ್ರ ಗಟ್ಟು ಅನ್ನುವುದು, ಆ VIP ಅನ್ನುವುದು ದುಷ್ಯಂತ್ ಗೌತಮ್ ಏನೇ, ಅವನ ಮೇಲೆ ಕ್ರಮ ಆಗಬೇಕು ಅಂತ ಈಗ ಜನ ಬೀದಿಗೆ ಬಿದ್ದಿದ್ದಾರೆ. ಸೊ ಇಷ್ಟೆಲ್ಲ ಆಗ್ತಿದೆ ಅನ್ನೋದಾದ್ರೆ, ಈ ಅಂಕಿತಾ ಭಂಡಾರಿ ಕೊಲೆ ಕೇಸನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸೋದಾದ್ರೆ, 19 ವರ್ಷದ ಅಂಕಿತಾ ಭಂಡಾರಿ ಉತ್ತರಾಖಂಡದ ಒಂದು ರೆಸಾರ್ಟ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಹೋಗ್ತಾಳೆ. ಹೋದ ಕೆಲವೇ ದಿನಗಳಲ್ಲಿ ಆಕೆ ನಾಪತ್ತೆಯಾಗಿ ಹೋಗ್ತಾಳೆ. ನಾಪತ್ತೆಯಾಗೋದಕ್ಕಿಂತ ಮೊದಲು ಅವಳ ಫ್ರೆಂಡಿಗೆ ಫೋನ್ ಮಾಡಿರ್ತಾಳೆ, ಹುಡುಗನಿಗೆ. ಅಲ್ಲೇನೋ ಸಮಸ್ಯೆ ಇದ್ದಂಗೆ ಆಕೆ ಹೇಳ್ಕೊಂಡಿರ್ತಾಳೆ. ಸೊ ಆಕೆ ನಾಪತ್ತೆ ಆದ ತಕ್ಷಣನೇ ಆ ಫ್ರೆಂಡು ವಿಚಾರವನ್ನು ಪೊಲೀಸರಿಗೆ ತಿಳಿಸ್ತಾನೆ. ಆಗ ಪೊಲೀಸರು ಹುಡುಕಾಟ ನಡೆಸಿದಾಗ ಒಂದು ನಾಲೆಯಲ್ಲಿ ಆಕೆಯ ಮೃತದೇಹ ಸಿಗತ್ತೆ. ಅದರ ತನಿಖೆ ಆಗ್ತಾ ಹೋಗುತ್ತೆ. ತನಿಖೆ ಆದಾಗ ಗೊತ್ತಾಗುವಂತಹದ್ದು, ಆ ಒಂದು ಕೊಲೆಯನ್ನ ಆ ರೆಸಾರ್ಟ್ ನಡೆಸ್ತಾ ಇದ್ದಂತಹ ವ್ಯಕ್ತಿ ಮತ್ತು ಆತನ ಸಹಚರರು ಮಾಡಿದ್ದಾರೆ. ಆ ರೆಸಾರ್ಟ್ ಅಲ್ಲೇ ಕೆಲಸ ಮಾಡುವವರು 3 ಜನ ಮಾಡಿದ್ದಾರೆ ಅಂತ. ಯಾರದು? ಪುಲ್ಕಿತ್ ಆರ್ಯ ಅನ್ನುವಂಥವನು ನಡೆಸ್ತಾ ಇದ್ದ ರೆಸಾರ್ಟ್. ಅದು ಇಲ್ಲೀಗಲ್ ರೆಸಾರ್ಟ್ ಅಂತ ಆಮೇಲೆ ಆಗುತ್ತೆ. ಆ ಕೇಸು ಹೊರಗಡೆ ಬಂದು ಪುಲ್ಕಿತ್ ಆರ್ಯ ಅರೆಸ್ಟ್ ಆದ ತಕ್ಷಣನೇ ಆ ರೆಸಾರ್ಟ್ ಅನ್ನ ಬುಲ್ಡೋಸರ್ ಬಳಸಿ ಹೊಡೆದು ಹಾಕ್ತಾರೆ, ಅಕ್ರಮ ಅಂತ. ಆದರೆ ಈಗ ಕೇಳಿ ಬರ್ತಿರುವಂತಹ ಆರೋಪ ಏನು ಅಂದ್ರೆ, ಪುಷ್ಕರ್ ಧಾಮಿ ಆಜ್ಞೆ ಕೊಟ್ರಲ್ಲ ಮುಖ್ಯಮಂತ್ರಿ, ಆ ರೆಸಾರ್ಟ್ ಅನ್ನು ಹೊಡೆದು ಹಾಕಿ ಅಂತ ಆ ಆದೇಶ ಕೊಟ್ಟಿದ್ದು ಅದು ಅಕ್ರಮ ಕಟ್ಟಡ ಅನ್ನೋದಕ್ಕಿಂತ ಎಲ್ಲ ಸಾಕ್ಷಿಗಳು ಸಹ ನಾಶವಾಗಿ ಹೋಗ್ಲಿ ಅನ್ನುವ ಉದ್ದೇಶದಿಂದಲೇ ಅದನ್ನ ಡೆಮಾಲಿಷ್ ಮಾಡಿದ್ದು ಆತುರಾತುರವಾಗಿ ಅನ್ನುವಂಥದ್ದು ಈಗ ಹೋರಾಟಗಾರರ ಆರೋಪ. ಅದನ್ನೇ CBIಗೆ ಕೊಡಿ ಅಂತ ಹೇಳ್ತಿರೋದು. ಸೊ ಅದಾದ ನಂತರ ಕೇಸ್ ನಡೀತು. ಈ ಪುಲ್ಕಿತ್ ಆರ್ಯ ಯಾರು ಅನ್ನೋದಾದ್ರೆ, ಪುಲ್ಕಿತ್ ಆರ್ಯ ವಿನೋದ್ ಆರ್ಯ ಅನ್ನುವಂತಹ ಬಿಜೆಪಿಯ ದೊಡ್ಡ ಲೀಡರ್ನ ಮಗ. ಅಲ್ಲೇನೋ ಚಾಕ್ಲೇಟ್ ತಯಾರಿಕೆಗೋ ಏನಕ್ಕೋ ಭೂಮಿ ಅಂತ ಖರೀದಿ ಮಾಡಿ, ಆ ಹೆಸರಲ್ಲಿ ಖರೀದಿ ಮಾಡಿ ಅಲ್ಲೊಂದು ಅಕ್ರಮ ರೆಸಾರ್ಟ್ ನಡೆಸ್ತಾ ಇದ್ರು. ಆ ರೆಸಾರ್ಟ್ನಲ್ಲಿ ಇಂಥ ರೀತಿಯಾದಂತಹ ಹೆಣ್ಣು ಮಕ್ಕಳನ್ನು ಸಪ್ಲೈ ಮಾಡುವಂತಹ ನೀಚ ಕೃತ್ಯ ನಡೀತಾ ಇತ್ತು. ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸು, ಇಂಡಸ್ಟ್ರಿಯಲಿಸ್ಟ್ಗಳು, ಇನ್ಯಾರು ದೊಡ್ಡ ವ್ಯಕ್ತಿಗಳು ಅಲ್ಲಿ ಹೋದಾಗ ಹೆಣ್ಣು ಮಕ್ಕಳನ್ನು ಅಲ್ಲಿ ಸಪ್ಲೈ ಮಾಡಲಾಗ್ತಿತ್ತು. ಅದರ ಭಾಗವಾಗಿಯೇ ಅಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸಕ್ಕೆ ಸೇರಿದಂತಹ 19 ವರ್ಷದ ಅಂಕಿತಾ ಭಂಡಾರಿಯನ್ನು ಸಹ ಒತ್ತಾಯ ಮಾಡಲಾಯಿತು. ಅವತ್ತು ಒಬ್ಬ VIP ಬರ್ತಿದ್ದಾನೆ, ಆ VIPಗೆ ಸುಖ ಕೊಡುವಂತಹ ಕೆಲಸ ನೀನು ಮಾಡಬೇಕು ಅಂತ ಆಕೆಗೆ ಇಷ್ಟ ಇರಲಿಲ್ಲ. ಅದನ್ನು ನಿರಾಕರಿಸಿದ್ರು, ಪ್ರತಿರೋಧ ಒಡ್ಡಿದ್ಲು. ಹಾಗಾಗಿ ಅವಳ ಜೀವ ಅಂತ್ಯ ಆಯಿತು. ಇದು ಅದರ ಹಿನ್ನೆಲೆ. ಸೊ ಈಗ ಹೋರಾಟಗಾರ ಏನು ಕೇಳ್ತಿರೋದು, ಈ ಆಡಿಯೋ ಒಂದು ಬಂದಿದೆಯಲ್ಲ, ಮಾಜಿ MLA ಹೆಂಡತಿ ಮಾತಾಡ್ತಿರುವಂತಹ ಆಡಿಯೋ, ಆ ಆಡಿಯೋದಲ್ಲಿರುವಂತಹ ಗಟ್ಟು ಯಾರು ಅಂತ ತಿಳಿಬೇಕು ಈ ರಾಜ್ಯದ ಜನತೆಗೆ. ಅವನಿಗೆ ಶಿಕ್ಷೆ ಆಗಬೇಕು. ಯಾಕಂದ್ರೆ ಅವನ ಕಾರಣಕ್ಕೇನೆ ಆಕೆ ಕೊಲೆ ಆಗಿತ್ತು. ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಆಗಿದೆ ಸರಿ, ಬಟ್ ಅವನ್ಯಾರು? ಯಾರ್ಯಾರು ಹೋಗ್ತಿದ್ರು ಅಲ್ಲಿಗೆ? ಫೋನ್ ರೆಕಾರ್ಡ್ಸ್ ತೆಗೀರಿ, ನೆಟ್ವರ್ಕ್ ಚೆಕ್ ಮಾಡಿ, ಅವತ್ತು ಆ ದಿನ ಯಾರ್ಯಾರು ಆ ರೆಸಾರ್ಟ್ ಸುತ್ತಮುತ್ತ ಇದ್ರು, ಆ ರೆಸಾರ್ಟ್ ಅಲ್ಲಿ ಇದ್ರು ಅಂತ. ಆ ನಂತರ ನಮಗೆ ನ್ಯಾಯ ಸಿಗುತ್ತೆ, 100% ನ್ಯಾಯ ಆಗ ಮಾತ್ರ ಸಿಗೋದು ಅಂತ. ಆದರೆ ಯಾವಾಗ ಈ ಆಡಿಯೋ ವೈರಲ್ ಆಯಿತು, ಆ ಮಹಿಳೆ ಯಾರು ಊರ್ಮಿಳಾ ಸನಾಕರ್ ಅನ್ನುವಂತಹ ಆ ಮಾಜಿ MLA ಹೆಂಡತಿ, ಆ ಫೋನ್ ಕಾಲಲ್ಲಿ ಮಾತಾಡಿರುವಂತಹ ಮಹಿಳೆ, ಆಕೆ ನಾಪತ್ತೆ ಆಗಿರೋದು ಮಾತ್ರ ಅಲ್ಲ, ಅಜ್ಞಾತ ಸ್ಥಳದಿಂದ ಕಣ್ಣೀರು ಹಾಕೊಂಡು ಒಂದು ವಿಡಿಯೋವನ್ನು ಬಿಟ್ಟಿದ್ದಾರೆ. ನನ್ನನ್ನು ಕೊಲ್ಲೋದಕ್ಕೆ ಪೊಲೀಸರು ಫಾಲೋ ಮಾಡ್ತಿದ್ದಾರೆ ಅಂತ. मुझे मरवाने के लिए घूम रही है, ताकि गिरफ्तार करके हमें मरवा दे। उत्तराखंड की जनता त्याग जाओ। जब अपने परसों वीडियो वायरल कर दी थी, ये पुलिस ध्यान देगी, उत्तराखंड सरकार ध्यान देगी, हम आ जाएंगे। लेकिन कोई हमारी बात नहीं सुन रहा और उल्टा हमें गिरफ्तार करने के लिए घूम रहे फौज वाली से, चुप के गिरफ्तार करने के लिए घूम रहे। जब अपने कहा कि आप खुद आ जाएंगे,
सरकार को। ಸೊ ಇದರ ನಡುವೆ ಈಗ ಪ್ರತಿಭಟನೆಗಳು ಜೋರಾಗಿದ್ದಾವೆ. ಇಡೀ ಉತ್ತರಾಖಂಡ ಸಿಡಿದು ನಿಂತಿದೆ, ಉತ್ತರ ಕೇಳ್ತಾ ಇದೆ, ಯಾರು ಆ VIP ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ. ಈ ಕಡೆ ದುಷ್ಯಂತ್ ಗೌತಮ್ ಹೇಳ್ತಾನೆ, ಅಂಥ ಕೆಲಸ ನಾನು ಲೈಫಲ್ಲೇ ಮಾಡಿಲ್ಲ, ಅದು ನಾನಲ್ಲ ಅದು ಅಂತ. ಬಟ್ ಎಲ್ಲರೂ ಹೇಳೋದು ಅಗ್ಗಟ್ಟು ಅನ್ನುವಂತಹ ನಿಕ್ ನೇಮ್ ಇರೋದು ಈ ವ್ಯಕ್ತಿಗೆ, ಇವನೇ ಅವನು ಅಂತ. CBI ಕೊಡಿ ಅಂತ ಪ್ರತಿಭಟನೆಗಾರರು ಕೇಳ್ತಿದ್ದಾರೆ. CBI ಕೊಡಿ, CBI ಕೊಟ್ರೆ ಎಲ್ಲ ಕ್ಲಿಯರ್ ಆಗುತ್ತಲ್ಲ ಅಂತ. ಬಟ್ ಮುಖ್ಯಮಂತ್ರಿ ಪುಷ್ಕರ್ ಧಾಮಿ CBIಗೆ ಕೊಡೋಕೆ ಸಿದ್ಧವಾಗಿಲ್ಲ. ಅದಕ್ಕೆ ಪ್ರತಿಭಟನಾಕಾರರು ಹೇಳ್ತಿರೋದು, ಹೋರಾಟಗಾರರು ಹೇಳ್ತಿರೋದು, ರೆಸಾರ್ಟ್ ಹೊಡೆದಾಕೋದಕ್ಕೆ ಆತುರಾತುರವಾಗಿ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದೆ ಸಾಕ್ಷಿ ನಾಶ ಮಾಡೋದಕ್ಕೆ, VIP ಅಂತ ಕರೆಸ್ಕೊಳ್ಳುವಂಥ ವ್ಯಕ್ತಿಯನ್ನ ಸೇವ್ ಮಾಡೋದಕ್ಕೆ. ಆದರೆ ನಾವು ಬಿಡಲ್ಲ, ನಾವು ಹೋರಾಡ್ತೀವಿ, ಅಂತಿಮ ನ್ಯಾಯ ದಕ್ಕಿಸ್ಕೊಳ್ತೀವಿ ಅಂತ ಹೋರಾಟಗಾರರು ಮತ್ತು ಅಂಕಿತಾ ಭಂಡಾರಿಯ ತಾಯಿ ಎಲ್ಲರೂ ಈಗ ಬೀದಿಗೆ ಇಳಿತಾರೆ ಅಷ್ಟೇ. ಇದಿಷ್ಟು ಅಂಕಿತಾ ಭಂಡಾರಿ ಕೇಸಲ್ಲಿ ತೀರ್ಪು ಬಂದ ನಂತರ 8-9 ತಿಂಗಳಾದ ಮೇಲೆ ಮತ್ತೆ ಆಕೆಯ ಕೊಲೆ ಕೇಸು ದೊಡ್ಡ ಪ್ರತಿಭಟನೆಗಳಿಗೆ ಸಾಕ್ಷಿ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ನೀವು ತಿಳ್ಕೊಳ್ಬೇಕಾದಂತಹ ವಿಚಾರಗಳು. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.